ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇದ್ದಂತಹ ಘೋಷವಾಕ್ಯವನ್ನ ಬದಲಾವಣೆಯನ್ನ ಮಾಡಿ ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂಥದ್ದನ್ನ ಹಾಕಿದ್ದಾರೆ. ಮಾನ್ಯ ಸಚಿವರಿಗೆ ಕೇಳಿದ್ರೆ ನಾವೇನ್ ಸಾಹಿತಿಗಳೇನ್ರಿ ಬದಲಾವಣೆ ಮಾಡಕ್ಕೆ ಅಂತಾರೆ. ಹಾಗಿದ್ದಾಗ ನಿಮ್ಮ ಅಧಿಕಾರಿಗಳು ನಿಮಗೆ ಮಾನ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಅರ್ಥ. ರಾಯಚೂರು ನಗರ ಮಸ್ಕಿ ಲಿಂಗಸ್ಗೂರಿನ ಹಲವೆಡೆ ಬರಹ ಬದಲಾವಣೆಯನ್ನ ಮಾಡಲಾಗಿದೆ. ಬಳ್ಳಾರಿಯ ಮುಷ್ಟಘಟ್ಟ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲೂ ಕೂಡ ಬರಹ ಬದಲಾವಣೆ ಆಗಿದೆ. 36 ವಸತಿ ಶಾಲೆಗಳ ಪೈಕಿ ಬಹುತೇಕ ಕಡೆಗಳಲ್ಲಿ ಬರಹ ಬದಲಾವಣೆ ಮಾಡಿದ್ರೆ ಇದು ಮಂತ್ರಿಗಳಿಗೆ ಗೊತ್ತಿಲ್ಲ. ಮಾನ ಮರ್ಯಾದೆ ಇದೆಯಲ್ಲ ನಿಮಗೆ? ಆ ಮಂತ್ರಿ ಸ್ಥಾನವ ಪದವಿಯಲ್ಲಿ ಕೂತ್ಕೊಂಡ್ಬಿಟ್ಟು ನಿಮಗೆ ಮಾಹಿತಿನೇ ಇಲ್ಲದೆ ಪ್ರಶ್ನೆ ಕೇಳಿದ್ರೆ ತಾಳ್ಮೆಯಿಂದ ಪ್ರಶ್ನೆನೂ ಕೇಳಿಸ್ಕೊಳ್ಳಾರ್ದೇನೆ ಬೇಕಾದಂಗೆ ಮಾತನಾಡಿಕೊಂಡು ಬೇಕಾದಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗ್ತಿರಲ್ಲ. ಕೊಂಬು ಬಂದ್ಬಿಟ್ಟಂಗಿದೆ ಎಲ್ಲರಿಗೂ. ಅದಕ್ಕೆ ಈ ರೀತಿಯಾಗಿ ಆಡ್ತಾ ಇದ್ದಂಗಿದೆ. ನನ್ನ ಸಹೋದ್ಯೋಗಿಗಳ ಜೊತೆಗೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಯಚೂರಿನಿಂದ ವಿಜಯ್ ಜಗಟ್ಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಅಧಿಕಾರಿಗಳಿಗೆ ಗುಲಾಮಗಿರಿಯ ಸಂಕೇತ ಕೈ ಮುಗಿದು ಒಳಗೆ ಬಾ ಅನ್ನೋದೇ ಕಾಣಿಸೋದಾದ್ರೆ ಆದೇಶಗಳು ಯಾವುದು ಬರದೇನೆ ಅಲ್ಲಿರುವಂಥ ಅಧಿಕಾರಿಗಳು ಹೇಗೆ ಈ ಬದಲಾವಣೆಯನ್ನ ಮಾಡಿದ್ರು? ಅದು ಗುಲಾಮಗಿರಿಯ ಸಂಕೇತ ಅಲ್ವೋ? ನಿಜಕ್ಕೂ ಅರುಣ್, ಏನು ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಇದು ಒಂದಾದ ಮೇಲೆ ಒಂದು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಾನೆ ಇರುವಂಥದ್ದು. ಈ ಹಿಂದೆ ಹಬ್ಬಗಳ ಆಚರಣೆಯ ವಿಚಾರದಲ್ಲಿ ವಸತಿ ನಿಲಯಗಳ ಮೇಲೆ ಒಂದು ರೀತಿ ಆದೇಶವನ್ನು ಹೇರಿ ವಿವಾದ ಸೃಷ್ಟಿ ಆದರೆ ಈಗ ಕುವೆಂಪು ಅವರ ಈ ಸಾಲಿನ ಬದಲಾವಣೆ ಮಾಡಿ ವಿವಾದವನ್ನು ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ನಾವೀಗ ರಾಯಚೂರಿನ ಆಶಾಪುರ ರಸ್ತೆಯಲ್ಲಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿರುವಂಥದ್ದು ನಾವೀಗ ತೋರಿಸ್ತಾ ಇದ್ವಿ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥದ್ದನ್ನು ಇಲ್ಲಿ ಬದಲಾವಣೆ ಮಾಡಿದ್ದಾರೆ. ಏನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಕುವೆಂಪು ಅವರ ವಾಕ್ಯ ಏನಿತ್ತು ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿರುವಂಥದ್ದು. ಇದು 1 ತಿಂಗಳಿಂದ ಇಲ್ಲಿ ಬದಲಾವಣೆ ಆಗಿದೆ. ಜೊತೆಗೆ ರಾಯಚೂರಿನಲ್ಲಿರ್ತಕ್ಕಂಥ 30 ವಸತಿ ಶಾಲೆಗಳು ಏನಿದ್ದಾವೆ ಅದರಲ್ಲಿ 18 ಸಮಾಜ ಕಲ್ಯಾಣ ಇಲಾಖೆಗೆ ಸೇರ್ಪಡೆ ಆಗಿರುವಂಥದ್ದು. ಅದರ ಬಹುತೇಕ ಶಾಲೆಗಳಲ್ಲಿ ಈ ಬದಲಾವಣೆ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ನಾವು ಕೇಳಿದಾಗ ಅವ್ರು ಹೇಳುವಂಥದ್ದು ಸರ್ಕಾರದಿಂದ ಆದೇಶ ಬಂದಿಲ್ಲ, ಆದರೆ ನಮ್ಮ ಇಲಾಖೆಯ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಚರ್ಚೆ ಆಗಿತ್ತು. ಆ ಚರ್ಚೆಯ ಮೂಲಕವಾಗಿ ನಾವು ಇದನ್ನು ಚೇಂಜ್ ಮಾಡಿದ್ವಿ. ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರ ಒಂದು ಸೂಚನೆ ಮೇರೆಗೆ ನಾವು ಇದನ್ನ ಬದಲಾವಣೆ ಮಾಡಿದ್ದೀವಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ನಮ್ಮ ಜೊತೆ ಪ್ರಾಂಶುಪಾಲರು ಕೂಡ ಇದ್ದಾರೆ ಅರುಣ್, ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಾವಾಗ ಇದನ್ನ ಚೇಂಜ್ ಮಾಡಿದ್ರು ಮತ್ತು ಯಾಕೆ ಚೇಂಜ್ ಮಾಡಿದ್ರು ಅನ್ನೋದನ್ನ ಅವ್ರನ್ನೂ ಕೇಳೋಣ. ಮೇಡಮ್, ಇದು ಯಾವಾಗಿಂದ ಚೇಂಜ್ ಆಗಿರುವಂಥದ್ದು? ಅಧಿಕೃತ ಆದೇಶ ಇಲ್ಲದೆ ನೀವು ಯಾವ ರೀತಿ ಚೇಂಜ್ ಮಾಡಿದ್ರಿ ಇದನ್ನ? ಸರ್ 1 ತಿಂಗಳಾಯ್ತು ರೀ ಸರ್ ನಾವು ಇದು ಚೇಂಜ್ ಮಾಡಿ. ಇದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಚರ್ಚೆ ಆಗಿರೋದ್ರಿಂದ ಅದನ್ನು ತೊಗೊಂಡು ಒಳ್ಳೆ ವಿಷಯ ತೊಗೊಳೋದ್ರ ಮೇಲೆ ಹೋಗುತ್ತೆ ಸರ್. ಜ್ಞಾನ ದೇಗುಲ ಅಂತ ಒಳ್ಳೆಯದೇ ಅದು ಪ್ರಿಫಿಕ್ಸ್. ಹಾಗಾಗಿ ಮಕ್ಕಳಿಗೆ ಏನಾದ್ರೂ ಟೀಚಿಂಗ್ದೊಳಗೆ ಪ್ರಾಬ್ಲಮ್ ಆದಾಗ ವಿಷಯ ತಿಳಿಲಿಲ್ಲ ಅಂದಾಗ ಅದನ್ನು ಒಳ್ಳೆ ರೀತಿಯಿಂದ ಧೈರ್ಯ ಮಾಡಿ ಪ್ರಶ್ನೆ ಮಾಡಿಕೊಂಡು ವಿಷಯವನ್ನು ಸರಳೀಕರಣಗೊಳಿಸುವ ಉದ್ದೇಶದಿಂದ ನಾವು ತೊಗೊಂಡಿದ್ದೆ ಅಷ್ಟೇ ಸರ್. ಓಕೆ, ಈ ಶಿಕ್ಷಕರು ಹೇಳ್ತಿರುವಂಥದ್ದು ಅರುಣ್ ಒಳ್ಳೆಯದು ನಾವು ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಕೂಡ ರಾಯಚೂರಿನ ಎಲ್ಲ ಕಡೆ ನಾವು ನೋಡಿದಾಗ ಎಷ್ಟೋ ಜನ ಶಿಕ್ಷಕರು ಅನಿವಾರ್ಯವಾಗಿ ಇಲಾಖೆಯ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಚರ್ಚೆ ಆಗಿದೆ, ಬದಲಾವಣೆ ಮಾಡಲೇಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಚೇಂಜ್ ಮಾಡಿರುವಂಥದ್ದು. ಯಾಕೆಂದರೆ ಕುವೆಂಪು ಅವರ ಸಾಲುಗಳು ಇದ್ದಂಥದ್ದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ. ಆದರೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥದ್ದನ್ನು ಏನು ಬದಲಾವಣೆ ಮಾಡಿದ್ದಾರೆ ಅಂದರೆ ರಾಷ್ಟ್ರ ಕವಿಯ ವಾಕ್ಯವನ್ನೇ ಬದಲಾವಣೆ ಮಾಡಿ ಆ ಒಂದು ಘೋಷವಾಕ್ಯವನ್ನೇ ಬದಲಾವಣೆ ಬರೆದಿರುವಂಥದ್ದು. ನಿಜಕ್ಕೂ ಏನು ಶಿಕ್ಷಕರ ವಲಯದಲ್ಲಿ ಮತ್ತು ಕೆಲವು ಪ್ರಾಂಶುಪಾಲರು ಕೂಡ ಅದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಇಲಾಖೆ ಮಟ್ಟದಲ್ಲಿ ಹೇಳಿರೋದ್ರಿಂದ ನಾವು ಬದಲಾವಣೆ ಮಾಡಲೇಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬದಲಾವಣೆ ಆಗಿರುವಂಥದ್ದು ಕೂಡ ಕಾಣ್ತಾ ಇದೆ ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗಲೇ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಗೌರವ ಟೀಚರ್ಸ್ಗಳಿಗೆ ಸಿಗ್ತಾ ಇಲ್ಲ, ಗುರುಗಳಿಗೆ ಗೌರವವನ್ನು ಮಕ್ಕಳು ಕೊಡ್ತಾ ಇಲ್ಲ. ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿದ ಮೇಲೆ ಇನ್ನೇನೇನು ಕಾದಿದೆಯೋ, ಇನ್ಯಾವ ರೀತಿಯಾದಂಥ ಅವಮಾನವನ್ನ ಗುರುಗಳು ಅನುಭವಿಸಬೇಕೋ ಗೊತ್ತಿಲ್ಲ. ಮಾಡಿ ಯಾವ ಗುಲಾಮಗಿರಿಯನ್ನ ಮಾಡಬೇಕಾಗಿದೆಯೋ, ಯಾವುದೋ ಒಂದು ಗ್ರೂಪಲ್ಲಿ ಚರ್ಚೆ ಆಗಿದ್ದನ್ನ ನೀವು ಹಾಕ್ಕೊಳ್ತೀರೋ, ಯಾರಿಗೆ ಅವಮಾನ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗತ್ತೆ. ಒಬ್ಬ ರಾಷ್ಟ್ರಕವಿ ಕುವೆಂಪು ಅವರ ಘೋಷವಾಕ್ಯವನ್ನು ಬದಲಾವಣೆ ಮಾಡೋದು ಅವಮಾನ ಅಲ್ವೇ?